ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕು ಏನಾದರೂ 50,000 ಟು 75,000 ಬಂದಿದ್ದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಸಿಗಬಹುದು ಅನ್ನೋದು ನೋಡೋಣ. ಎಕ್ಸಾಕ್ಟ್ 50,000 ಟು 75,000 ಅಂತ ಏನು ನೋಡೋಕೆ ಹೋಗ್ಬೇಡಿ. ನೀವು ಸ್ಟಾರ್ಟ್ ಫ್ರಮ್ 30,000 ಆ್ಯಂಡ್ ಗೋ ಅಪ್ ಟು 1 lakh. ನಿಮ್ಮ ರ್ಯಾಂಕ್ ಏನಾದರೂ 30,000 ಇಂದ 1 lakh ಒಳಗಡೆ ಇದ್ದರೆ ಈ ಕಾಲೇಜಸ್ಸು, ಈ ಬ್ರ್ಯಾಂಚಸ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ಸ್ವಲ್ಪ ರಿಸರ್ಚ್ ಮಾಡಿ ಅವನ್ನ ನೀವು ಕನ್ಸಿಡರ್ ಮಾಡ್ಕೋಬಹುದು. ಯಾಕೆ ನಾನು 30,000 ಇಂದ 1 lakh ಅಂತ ಹೇಳ್ತೀನಿ ಅಂದರೆ, ಎಕ್ಸಾಕ್ಟ್ ಕಟ್ ಆಫ್ ಏನು ಇರೋದಿಲ್ಲ ಈ ವರ್ಷ. +or-10% ವೇರಿಯೇಷನ್ಸ್ ಅಂತೂ ಇದ್ದೇ ಇರುತ್ತೆ ಕೆಲವು ಕೋರ್ಸಸಲ್ಲಿ, ಕೆಲವು ಕಾಲೇಜಸಲ್ಲಿ. ಹಾಗಾಗಿ ನಿಯರೆಸ್ಟ್ ರ್ಯಾಂಕ್ +or-20,000 ಅಂದರೆ 30,000 ಇಂದ ನೀವು 95,000ವರೆಗೂ ಏನಾದರೂ ನಿಮ್ಮ ರ್ಯಾಂಕ್ ಇದ್ದರೆ ಈ ಕಾಲೇಜಸ್ ಎಲ್ಲ ನೋಡ್ಕೋಬಹುದು. ನಾನು ರೆಫರೆನ್ಸ್ ತೊಗೊಂಡಿರೋದು ಲಾಸ್ಟ್ ಇಯರ್, ಅಂದರೆ 2025 ರೌಂಡ್ 3 ಕಟ್ ಆಫ್, ಲಾಸ್ಟ್ ರೌಂಡಲ್ಲಿ ಜನರಲ್ ಮೆರಿಟ್ಗೆ. ಸೊ ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಇದ್ರೂ ಸಹ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ಖಂಡಿತ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಹೋಗೋಣ ಲಾಸ್ಟ್ ಇಯರು, ಲಾಸ್ಟ್ ರೌಂಡಲ್ಲಿ ಯಾವ್ಯಾವ ಕಾಲೇಜಲ್ಲಿ, ಯಾವ್ಯಾವ ಕೋರ್ಸ್ಗಳಲ್ಲಿ, ಯಾವ್ಯಾವ ಬ್ರ್ಯಾಂಚು, ಯಾವ್ಯಾವ ಕಟ್ ಆಫ್ ಇತ್ತು ಅಂತ. VTU ಮೈಸೂರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ಬೆಂಗಳೂರಿನ ಮುದ್ದೇನಹಳ್ಳಿ, ಮೈಸೂರು, ಬೆಳಗಾವಿ ಕ್ಯಾಂಪಸಲ್ಲೆಲ್ಲ ಒಂದಷ್ಟು ಕೋರ್ಸಸ್ ನಡೆಸ್ತಿದ್ದಾರೆ. ಮೊದಲು ಬರೀ PG ಕೋರ್ಸಸ್ ನಡೆಸ್ತಿದ್ರು, ಈಗ UG ಕೋರ್ಸಸ್ಸು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೈಸೂರು VTU ಅಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು 45,697 ಬಂದಿರೋರಿಗೆ ಸಿಕ್ಕಿತ್ತು. ಸೊ ಈ ವರ್ಷ 50,000 ಆಗ್ಬೋದು, ಇಲ್ಲ 40,000ಗೆ ಸ್ಟಾಪ್ ಆಗಬಹುದು. ಸೊ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, +or-10,000 ವೇರಿಯೇಷನ್ಸ್ ಇರೋ ಕಾಲೇಜಸ್ ಎಲ್ಲ ಸರ್ವೆ ಮಾಡಿ ನೀವು. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರಿನ ಕೆಂಗೇರಿ ಹತ್ರ ಇದೆ. ಇದರ ಕಾಲೇಜ್ ಕೋಡು E115. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಲಾಸ್ಟ್ ಇಯರು, ಲಾಸ್ಟ್ ರೌಂಡು 33,150 ರ್ಯಾಂಕ್ ಬಂದಿರೋಂಥ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗಿತ್ತು. ಸೊ ಈ ವರ್ಷ 30,000ಗೆ ಸ್ಟಾಪ್ ಆಗ್ಬೋದು, ಇಲ್ಲ 40-45ವರೆಗೂ ಹೋಗಬಹುದು. ಸೊ ಲಾಸ್ಟ್ ಇಯರ್ ಇದ್ದಿದ್ದು 33,000. ಸೊ ನಿಮ್ಮ ರ್ಯಾಂಕ್ 50,000 ಮೇಲೆ ಇದ್ದರೆ ಈ ಕಾಲೇಜಸ್ ಎಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ EEE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 40,873 ಇರೋರಿಗೆ ಸಿಕ್ಕಿತ್ತು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕಾಲೇಜ್ ಕೋಡ್ ನೋಡ್ಕೊಳ್ಳಿ E003. IEM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ 32,144 ಬಂದಿರೋರಿಗೆ ಸಿಕ್ಕಿತ್ತು. ಶಿವಮೊಗ್ಗ JNNCಯಲ್ಲಿ ಎಲೆಕ್ಟ್ರಾನಿಕ್ಸು 58,000 ಬಂದಿರೋರಿಗೆ ಸಿಕ್ಕಿತ್ತು. E004 ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟೆಲಿಕಮ್ಯುನಿಕೇಷನ್ ಬ್ರಾಂಚು 46,000ವರೆಗೂ ಸಿಕ್ಕಿತ್ತು. ರಾಮಯ್ಯ ಯೂನಿವರ್ಸಿಟಿಯಲ್ಲಿ EEE 41,000. ತುಮಕೂರಿನ SSITಯಲ್ಲಿ A&ML 37,000. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 40,000 ಬಂದಿರೋ ಸಿಕ್ಕಿತ್ತು. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 44,000ವರೆಗೂ ಹೋಗಿತ್ತು. VTU ಕಲಬುರ್ಗಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 54,000ವರೆಗೂ ಹೋಗಿತ್ತು. ಚಿಕ್ಕಬಳ್ಳಾಪುರದ SJCITಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಅಂಡ್ A&ML 46,000ವರೆಗೂ ಹೋಗಿತ್ತು. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕೆಮಿಕಲ್ ಇಂಜಿನಿಯರಿಂಗು 48,000ವರೆಗೂ ಹೋಗಿತ್ತು. ನೆಕ್ಸ್ಟು ಸಾಯಿ ವಿದ್ಯಾ, ಯಲಹಂಕದ ರಾಜನಕುಂಟೆ ಹತ್ರ ಇದೆ ಕಾಲೇಜು. ಇಲ್ಲಿ ಕಂಪ್ಯೂಟರ್ ಸೈನ್ಸೇ 57,230 ಬಂದಿರೋರಿಗೆ ಸಿಕ್ಕಿತ್ತು. E048 BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗು 43,431 ಬಂದಿರೋರಿಗೆ ಸಿಕ್ಕಿತ್ತು. ದಾವಣಗೆರೆಯ UBDT ವಿತ್ ಕಾಲೇಜ್ ಕೋಡ್ E061 EEE 85,000ವರೆಗೂ ಹೋಗಿತ್ತು. JSS STU ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 53,000ವರೆಗೂ ಹೋಗಿತ್ತು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿ ಎಲೆಕ್ಟ್ರಾನಿಕ್ಸ್ 60,000 ಬಂದಿರೋರಿಗೂ ಸಹ ಸಿಕ್ಕಿತ್ತು. E006 MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ IEM 37,513ಗೆ ಕಟ್ ಆಫ್ ನಿಂತಿತ್ತು. ಕೇರ್ಪುರಮಲ್ಲಿರೋ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E149 ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 41,297ವರೆಗೂ ಹೋಯಿತು. ಕೆಂಗೇರಿ ಟು ಉತ್ರಳ್ಳಿ ರೋಡಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ವಿತ್ ಕಾಲೇಜ್ ಕೋಡ್ E082 ಇದೆ. ಇಲ್ಲಿ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ 29,619ಗೆ ಸ್ಟಾಪ್ ಆಗಿತ್ತು. UVCಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ 50,000ವರೆಗೂ ಹೋಗಿತ್ತು. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸು 40,000 ಕ್ರಾಸ್ ಆಗಿತ್ತು. ತುಮಕೂರಿನ SIT ವಿತ್ ಕಾಲೇಜ್ ಕೋಡ್ E016 ಬಯೋಟೆಕ್ನಾಲಜಿ 47,000ವರೆಗೂ ಹೋಗಿತ್ತು. ನೆಕ್ಸ್ಟು ಮಾರತಹಳ್ಳಿ ಹತ್ರ ಇರೋ ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ EEE 48,000ವರೆಗೂ ಹೋಗಿತ್ತು. ಇಲ್ಲಿ EEEನೇ 48ವರೆಗೂ ಹೋಗಿತ್ತು ಅಂದರೆ ECE CS ಇವೆಲ್ಲ ಕಟ್ ಆಫು ಇನ್ನೂ ಹೈ ಕಟ್ ಆಫ್ ಇರುತ್ತೆ.
Dr. Ambedkar Institute of Technology with college code E060, ಏರೋನಾಟಿಕಲ್ ಇಂಜಿನಿಯರಿಂಗ್ 41,000 ವರೆಗೂ ಹೋಗಿತ್ತು. ಚಿಕ್ಕಬಳ್ಳಾಪುರದ SJCIT ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 78,000 ವರೆಗೂ ಹೋಗಿತ್ತು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳದಲ್ಲಿ ಕಂಪ್ಯೂಟರ್ ಸೈನ್ಸು 60,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಯೂನಿವರ್ಸಿಟಿ ಆಫ್ ಮೈಸೂರು ವಿತ್ ಕಾಲೇಜ್ ಕೋಡ್ E283 A&ML 76,921 ಬಂದಿರೋರು ಸಿಕ್ಕಿತ್ತು. BEC ಬಾಗಲ್ಕೋಟ್ ವಿತ್ ಕಾಲೇಜ್ ಕೋಡ್ E031 ಟ್ರಿಪಲ್ ಇ ಬ್ರಾಂಚು 57,000 ಬಂದಿರೋ ಸಿಕ್ಕಿತ್ತು. GSSS ಫಾರ್ ವಿಮೆನ್ ಟ್ರಿಪಲ್ ಇ 55,000 ಬಂದಿರೋ ಸಿಕ್ಕಿತ್ತು. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ಲು 49,000ಗೆ ಸ್ಟಾಪ್ ಆಗಿತ್ತು. MCE ಹಾಸನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 57,000 ಬಂದಿರೋ ಸಿಕ್ಕಿತ್ತು. ರೇವಾ ಯೂನಿವರ್ಸಿಟಿ ವಿತ್ ಕಾಲೇಜ್ ಕೋಡ್ E232 ಟ್ರಿಪಲ್ ಇ 43,000 ಬಂದಿರೋ ಸಿಕ್ಕಿತ್ತು. PDA ಗುಲ್ಬರ್ಗಾ ಇನ್ಫಾರ್ಮೇಷನ್ ಸೈನ್ಸ್ 91,000. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಟ್ರಿಪಲ್ ಇ 91,000 ಬಂದಿರೋ ಸಿಕ್ಕಿತ್ತು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 75,000 ಸಿಕ್ಕಿತ್ತು. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E079 ಟ್ರಿಪಲ್ ಇ 61,000ವರೆಗೂ ಹೋಗಿತ್ತು. ಮೈಸೂರಿನ ಆಟ್ಮೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 72,000. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸು 68,000 ಬಂದಿರೋರಿಗೆ ಸಿಕ್ಕಿತ್ತು. ಬನ್ನೇರ್ಘಟ್ಟ ರೋಡಲ್ಲಿರೋ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸು 65,000 ಬಂದಿರೋ ಸಿಕ್ಕಿತ್ತು. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ A&ML 51,457. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ಮೈಸೂರು ಕಂಪ್ಯೂಟರ್ ಸೈನ್ಸು 69,000. ಮೂಡುಬಿದ್ರೆಯಲ್ಲಿರೋ ಆಲ್ವಾಸಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 76,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ IS 70,000 ಬಂದಿರೋ ಸಿಕ್ಕಿತ್ತು. ಮೈಸೂರಿನ NIE ಸೆಕೆಂಡ್ ಟಾಪ್ ಮೋಸ್ಟ್ ಕಾಲೇಜ್ ಇನ್ ಮೈಸೂರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 54,000. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಟ್ರಿಪಲ್ ಇ 65,000. ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಳ್ಳೂರು ಕ್ರಾಸು A&ML 81,000 ಬಂದಿರೋ ಸಿಕ್ಕಿತ್ತು. UVCE ಸಿವಿಲ್ ಇಂಜಿನಿಯರಿಂಗು 55,000 ಸ್ಟಾಪ್ ಆಗಿತ್ತು. ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 66,000ವರೆಗೂ ಹೋಯಿತು. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 74,000. ಗೀತಮ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸು 67,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಮೈಸೂರಿನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ISE ಬ್ರಾಂಚು 76,000 ಬಂದಿರೋರು ಸಿಕ್ಕಿತ್ತು. PES ಮಂಡ್ಯ ಕಾಲೇಜು ಏಡೆಡ್ಡು ಟ್ರಿಪಲ್ ಇ 61,000 ಬಂದಿರೋ ಸಿಕ್ಕಿತ್ತು. ತುಮಕೂರಿನ SSIT ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ EC 80,000ವರೆಗೂ ಹೋಗಿತ್ತು. ಕಾಲೇಜ್ ಕೋಡ್ E004 ಡಾಕ್ಟರ್ AIT ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 64,000 ಬಂದಿರೋ ಸಿಕ್ಕಿತ್ತು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ 73,000 ಬಂದಿರೋರಿಗೆ. MIT ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ A&ML 58,000 ಸ್ಟಾಪ್ ಆಗಿತ್ತು. PES ಮಂಡ್ಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 77,000. E101 ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಗುಬ್ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ 93,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 56,000. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ IoT 72,000. CMR ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ಸು 51,000 ಬಂದಿರೋ ಸಿಕ್ಕಿತ್ತು. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಬೆಳವಾಡಿಯಲ್ಲಿದೆ ಎಲೆಕ್ಟ್ರಾನಿಕ್ಸು 67,000ವರೆಗೂ ಹೋಗಿತ್ತು. ಸಪ್ತಗಿರಿ ಯೂನಿವರ್ಸಿಟಿಯಲ್ಲಿ 66,000 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಸಿಕ್ಕಿತ್ತು. ದಾವಣಗೆರೆ GM ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ 85,000ವರೆಗೂ ಹೋಗಿತ್ತು. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 83,000 ಬಂದಿರೋ ಸಿಕ್ಕಿತ್ತು. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ A&ML 85,000ವರೆಗೂ ಹೋಗಿತ್ತು. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ 71,000. So these are the colleges and the courses that you can survey if your rank is in between some 35,000 to almost 85,000 ಬಂದಿರೋರು ಈ ಕಾಲೇಜನ್ನ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಕಾಲೇಜ್ ವಿಸಿಟ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಅದೆಲ್ಲ ಎನ್ಕ್ವೈರಿ ಮಾಡಿ. ಪ್ಲೇಸ್ಮೆಂಟ್ಸ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಖಂಡಿತ ತಿಳ್ಕೊಳ್ಳಿ. ಒಂದಷ್ಟು ಜನ ಸ್ಟೂಡೆಂಟ್ಸು ವಿತ್ ಪೇರೆಂಟ್ಸು ಓಡಾಡ್ತಿದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡಿದ್ರೆ ಆಗೋದಿಲ್ಲ. ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ, ಗೆಟ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಅವರ ಲಾಸ್ಟ್ ಇಯರ್ಲು ಕಾಮೆಟ್ಗೆ ಕಟ್ ಆಫು CET ಕಟ್ ಆಫು ಕೊಡ್ತಾರೆ. ಚೆಕ್ ಮಾಡಿ. ನೀವು ಫಿಸಿಕಲಿ ವಿಸಿಟ್ ಮಾಡಿದಾಗ ಕ್ಯಾಂಪಸ್ ಹೇಗಿದೆ ಉಳಿದಿದ್ದೆಲ್ಲ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಸಿಗುತ್ತೆ. ಇಟ್ ಈಸ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ದಟ್ ಯು ಕ್ಯಾನ್ ಬಿಲೀವ್. ಬೇಕಾದ್ರೆ ಹಾಸ್ಟೆಲ್ ವಿಸಿಟ್ ಮಾಡಿ, ಹಾಸ್ಟೆಲ್ ಫೀಸ್ ಎಷ್ಟಿದೆ, ಫುಡ್ ಹೇಗಿದೆ, ಸ್ಟೂಡೆಂಟ್ಸ್ ಹತ್ರ ಫೀಡ್ಬ್ಯಾಕ್ ತಗೊಳ್ಳಿ, ಫ್ಯಾಕಲ್ಟಿ ಹತ್ರ ಫೀಡ್ಬ್ಯಾಕ್ ತಗೊಳ್ಳಿ. ಆಗ ಆ ಕಾಲೇಜಿನ ಒಂದು ರಿಯಲ್ ಫೀಡ್ಬ್ಯಾಕ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.